ಬ್ರೋ ಒಂದು ನಿಮಿಷ ಬ್ರೋ ಹಾಯ್ ಬ್ರೋ ಒಂದು ನಿಮಿಷ ಬ್ರೋ ಹಾಯ್ ಬ್ರೋ ಸಿದ್ದು ಅಂತ ಹೇಳ್ಬಿಟ್ಟು ಬ್ರೋ ಏನಿಲ್ಲ ಬ್ರೋ ನಾವು ಆ್ಯಕ್ಚುಲಿ ಬೆಟ್ಟಕ್ಕೆ ಬಂದಿದ್ವಿ ಸೊ ಗಾಡಿ ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಕಾಣಿತು ಸೊ ಅದಕ್ಕೆ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಕಲರ್ ಮಾತ್ರ ತುಂಬ ಟೆಂಪ್ಟಿಂಗ್ ಆಗಿದೆ ಬ್ರೋ ಎಷ್ಟು ಬಿತ್ತು ಬ್ರೋ ಬೈಕ್ ಕಂಟೆಂಟ್ ಕ್ರಿಯೇಟರ್ಸ್ ಬ್ರೋ ನಾವು ಬೈಕ್ಸ್ ರಿವ್ಯೂಸು ಆ ಥರ ಮಾಡ್ತಾ ಇರ್ತೀವಿ ಏನಾದರೂ ಬೈಕಲ್ಲಿ ಪಾಸಿಟಿವ್ ನೆಗೆಟಿವ್ಸ್ ಇದ್ದರೆ ಅದೆಲ್ಲ ಮಾಡ್ತಾ ಇರ್ತೀವಿ ಸೊ ಬ್ರೋ ನೋಡಿ ಬ್ರೋ ಒಂದು 10 ನಿಮಿಷ ಆಗುತ್ತೆ ಬ್ರೋ ಹೌದಾ ಇಲ್ಲ ಬ್ರೋ ಅಂದರೆ ತುಂಬ ಜನ ತಗೊಳ್ಬೇಕು ಅಂತ ಇರ್ತಾರೆ ಬ್ರೋ ನೋಡಿ ಬ್ರೋ ಪ್ಲೀಸ್ ಬ್ರೋ ಪ್ಲೀಸ್ ಬ್ರೋ ಒಂದು ನಿಮಿಷ ಬ್ರೋ ಏನಿಲ್ಲ ಬ್ರೋ ಒಂದು 5-10 ಮಿನಿಟ್ಸ್ ಎಷ್ಟೋ ಜನರಿಗೆ ಯೂಸ್ ಆಗುತ್ತಲ್ಲ ಬ್ರೋ ನಿಮ್ಮ ರಿವ್ಯೂ ಪಾಪ ಇವಾಗ ಹೆಲ್ಪ್ ಆಗುತ್ತೆ ಬ್ರೋ ಯಾವುದು ಬ್ರೋ ಬೈಕ್ ಅದು ಬರುತ್ತೆ 5 ನಿಮಿಷ ಬಂದ್ಬಿಡ್ತಾರೆ ನೀವೇ ನೋಡಿರ ಅಂತ ಗೊತ್ತಾಗುತ್ತೆ ನನ್ನ ಹತ್ರ ಇನ್ನೊಂದು ಬೈಕ್ ಇದೆ ಹೌದಾ ಬ್ರೋ ನಮಸ್ತೆ ಬೆಂಗಳೂರು ಹತ್ರ ಹೋಗ್ತಾ ಇದೆ ಇಬ್ರು ಬೈಕ್ ರಿವ್ಯೂ ಮಾಡಬೇಕು ಬ್ರೋ ಅಂತ ನಿಲ್ಸಿದ್ದಾರೆ ಇಲ್ಲಿ ಅದು ಮೈಮಾಪುರದ ಹತ್ರ ಪೇಜ್ ಎಲ್ಲ ಚೆನ್ನಾಗಿದೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದೆ ತೊಗೊಂಬಂದರೆ ಅದನ್ನು ಮಾಡಿಸ್ಬೋದು ಅಂತ 2 ಒಟ್ಟಿಗೆ ಮಾಡಿಸ್ಬೋದಂತ ಹಾಂ ಬಂದ ಬ್ರೋ ಜಿ ಟಿನಾ ಬ್ರೋ ಹೌದು ಓಹೋ ಬ್ರೋ ಸಖತ್ತಾಗಿದೆ ಬ್ರೋ ಬೈಕ್ ಬ್ರೋ ನಾನು ಜಿ ಟಿ ಅಂತ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಬ್ರೋ ಹಾಯ್ ಬ್ರೋ ಹಾಂ ಸಿದ್ದು ಅಂತ ಹೇಳ್ಬಿಟ್ಟು ಬ್ರೋ ನಿಜವಾಗ್ಲೂ ಜಿ ಟಿ ಅಂತ ಅನ್ಕೊಳ್ಳಿಲ್ಲ ಬ್ರೋ ನೀವೇನೋ ಆ್ಯಕ್ಚುಲಿ ಫಸ್ಟ್ ಇದೇ ಬೈಕ್ ತೊಗೊಂಡಿದ್ದು 1 ಇಯರ್ ಆಯಿತು ಸೊ ಇದು ರೀಸೆಂಟಾಗಿ ತೊಗೊಂಡಿದ್ದು 4 ಮಂತ್ಸ್ ಆಗಿದೆ ಅಷ್ಟು ಸಖತ್ತಾಗಿದೆ ಬ್ರೋ ಬೆಂಗಳೂರು ವರ್ಕ್ ಮಾಡ್ತಾ ಇರೋದು ಇಲ್ಲ ಬ್ರೋ ನಾನು ಆ್ಯಕ್ಚುಲಿ ಜಾಬ್ ಏನು ಮಾಡ್ತಾ ಇಲ್ಲ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಪೇಜ್ ನೋಡ್ಬಿಟ್ಟು ನಾನು ಓಕೆ ಅಂತ ಹೇಳಿದ್ದು ಅಷ್ಟೇ ಆಯ್ತಾ ಇವಾಗ ಇಲ್ಲ 2 ಒಟ್ಟಿಗೆ ಮಾಡ್ಸೋಣ ಅಂತ ಹೇಳಿದ್ದು ಥ್ಯಾಂಕ್ ಯು ಇವರು ನನ್ನ ತಮ್ಮ ಸಂತೋಷ್ ಅಂತ ಸ್ವಂತ ತಮ್ಮ HD ಅಡ್ವೆಂಚರ್ ಅಣ್ಣನ ಗಾಡಿ GT ತಮ್ಮನ ಗಾಡಿ ಇಲ್ಲಿ 2 ಬೈಕ್ ತೊಗೊಂಡಿದ್ದೀವಿ ಎಲ್ಲದಕ್ಕಿಂತ ಜಾಸ್ತಿ ಎಮೋಷನ್ಸ್ ಒಂದು ಲವ್ ಅಂತಿದ್ರೆ ನಮ್ಮ ಡ್ಯಾಡಿ ಬೈಕ್ ಪ್ಯಾಷನ್ 4 ಜನ ನಾನು ನಮ್ಮಮ್ಮ ಇವನು ನಮ್ಮ ಡ್ಯಾಡಿ ಹೋಗ್ತಿದ್ರು ಹೆಂಗಂದ್ರೆ ಮುಂದೆ ಟ್ಯಾಂಕ್ ಮೇಲೆ ಕೂತಿರ್ತಿದ್ದ ನಾನು ಹಿಂದೆ ಕೂತಿರ್ತಿದ್ದೆ ಅಮ್ಮ ಲಾಸ್ಟಲ್ಲಿ ಕೂತ್ಕೊಳ್ತಿದ್ರು ನನಗೆ ಏನು ಬೇಜಾರು ಅಂದರೆ ಯಾವಾಗಲೂ ಯಾಕೆ ಅವನೇ ಮುಂದೆ ಕೂತ್ಕೋಬೇಕು ನಾನು ಕೂತ್ಕೋಬೇಕಲ್ಲ ಅಂತ ಬಟ್ ಏನೋ ಹೈಟ್ ಡಿಫ್ರೆನ್ಸ್ ಇತ್ತು ನಾನು ಕೂತ್ಕೊಂಡ್ಬಿಟ್ರೆ ಮುಂದೆ ವ್ಯೂ ಕಾಣ್ತಿರ್ಲಿಲ್ಲ ಅವ್ರಿಗೆ ಅದಕ್ಕೆ ತುಂಬ ಹಠ ಮಾಡಿದ್ವಿ ನಾನು ಮುಂದೆ ಕೂತ್ಕೊಬೇಕಂತ ಅದೊಂದು ಏಜ್ ಇತ್ತು ಬ್ರೋ 12-13 ಇಯರ್ಸ್ವರೆಗೂ ಆ ಬೈಕಲ್ಲಿ ಕೂತ್ಕೊಂಡು ಹೋಗೋದು ಫ್ಯಾಮಿಲಿ ಜೊತೆ ಫೀಲೇ ಬೇರೆ ಇವಾಗ ನಾವು 10 ಲಕ್ಷ ಕೊಟ್ಟು ಬೈಕ್ ತೊಗೊಬೋದು ಬಟ್ ಆ ಮೆಮೊರೀಸು ಆ ಒಂದು ಮೂಮೆಂಟನ್ನು ಮತ್ತೆ ವಾಪಸ್ ತೊಗೊಂಬರೋಕ್ಕಾಗಲ್ಲ ಬ್ಯಾಂಗ್ಳೂರಿಂದ ಹೇಳಿದ್ರೆ ಬರಬೇಕಾದ್ರೆ ಈ ಐರಾವತ KSRTC ಹಾಗ ಸ್ಲೀಪರ್ ಕೋಚ್ ಬಸ್ಗಳು ಹೋಗ್ತಿದ್ರೆ ನಮ್ಮ ಡ್ಯಾಡಿ ಆ ಬಸ್ಸಿಗೆ ಪಕ್ಕದಲ್ಲಿ ಹೋಗ್ತಿದ್ರು ಅದೇ ಸ್ಪೀಡಲ್ಲಿ ಪಕ್ಕದಲ್ಲಿ ಬರ್ತಿದ್ರು ಸೊ ಹೆಂಗೆ ಖುಷಿ ಅನ್ಸೋದಂದರೆ ನಾನೇ ಯಾವಾಗ ಈ ಥರ ಬೈಕ್ ಓಡಿಸೋದು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಬೈಕ್ ರೇಸು ನನಗೆ ಅವ್ರು ಹೇಳಿದ್ದು ಒಂದೇ ಮಾತು ನಿಮ್ಮ ದುಡ್ಡಲ್ಲಿ ಶೋಕಿ ಮಾಡ್ಕೊಳ್ರಿ ಏನು ತಪ್ಪಿಲ್ಲ ಅಂತಂದ್ರು ಅದು ಒಂದೇ ರೀಸನ್ಗೆ ಈ 2 ಬೈಕು ಚಿಕ್ಕ ವಯಸ್ಸಲ್ಲಿ ಸೈಕಲಲ್ಲಿ ಇಬ್ರು ಜೊತೆಗೆ ಹೋಗ್ತಿದ್ರಲ್ಲ ಆ ಅನುಭವ ಇವಾಗ ಇಬ್ರು ಜೊತೆಲಿ ಗಾಡಿಲಿ ಹೋಗ್ತಿರ್ತಿರಲ್ಲ ಆ ಅನುಭವ ನಾವಿಬ್ರಿಗೂ ಯಾವುದೋ ಒಂದು ಬೈಕ್ ತೊಗೋಬೇಕು ತುಂಬಾ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇತ್ತು ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಸೈಕಲ್ಸ್ನ ಕೊಡ್ತಾ 8th ಸ್ಟ್ಯಾಂಡರ್ಡ್ಗೆ ಸೊ ನಾನು ಜಾಯ್ನ್ ಆದಾಗ ನನಗೆ 8th ಸ್ಟ್ಯಾಂಡರ್ಡ್ಗೆ ಸೈಕಲ್ ಕೊಟ್ಟಿದ್ರು ನನಗೆ 8th ಜಾಯ್ನ್ ಆದೇನ ಖುಷಿಗಿಂತ ನನಗೆ ಸೈಕಲ್ ಕೊಡ್ತಾರೆ ಅನ್ನೋ ಖುಷಿನೇ ಜಾಸ್ತಿ 6 ತಿಂಗಳು ಆಗ್ತಿದ್ದಂಗೆ ಮಣಿ ಎಲ್ಲ ಬರ್ತಿತ್ತಲ್ಲ ಡ್ರಿಫ್ಟ್ ಹೊಡಿತಿದ್ದು ನೋಡಬೇಕಿದ್ವಿ ಫುಲ್ ಫಾಸ್ಟಾಗಿ ತುಳ್ಕೊಂಬಂದು ಕ್ರಾಸ್ ಮಾಡಿ ಬ್ರೇಕ್ ಹಾಕಿದ್ರೆ ತಿರ್ಗಿ ನಿಂತ್ಕೊಬೇಕಿತ್ತು ಸೈಕಲ್ ಮಡ್ಗಾಡ್ ತೆಗ್ಬಿಡೋದು ಅದ್ರದ್ದು ಸರಿನಾ ಇಲ್ಲಾಂದ್ರೆ ಹಾರ್ನೆ ಅದು ಬೆಲ್ಲೆ ಡಿಫ್ರೆಂಟ್ ಆಗಿ ಹಾಕ್ಬಿಡೋದು ಇನ್ಸ್ ಪಾಕೆಟ್ ಹತ್ರ ಒಂದು ರಾಡ್ ಬರುತ್ತೆ ಕಂಬಿದು ಅಲ್ಲಿ ವಾಟರ್ ಬಾಟ್ಲ್ ಕಟ್ ಮಾಡಿ ಇಟ್ಬಿಡೋದು ತುಳಿತಿದ್ರೆ ಏನಾಗುತ್ತೆ ಸ್ಪೋಕ್ಸ್ ಟಚ್ ಆಗಿ ಒಂಥರ ಫೀಲ್ ಕೊಡ್ತಾರೆ ಕಾರ್ ತಗೊಂಡ ಅವ್ನು ಬೈಕ್ ತಗೊಂಡ ಹೆಂಗ್ ಹೋಗ್ತಾನಂದ್ರೆ ಜೊತೆ ಕೂತ್ಕೊಳ್ಳೋಕೆ ನನಗೆ ಭಯ ಆಗುತ್ತೆ ಸೈಕಲ್ನೇ ನಾವು ಅವಾಗ ಒಳ್ಳೆ ಜೆಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಟ್ರೈನ್ ಬರ್ತಿದ್ದಾಗ ನಾನು ಮುಂದೆ ಕೂತಿದ್ದೆ ಇವ್ನು ಹಿಂದೆ ಕೂತಿದ್ದ ನಾನು ರೈಡ್ ಮಾಡ್ತಿದ್ದೀನಿ ಬೈಕ್ ರೈಡ್ ಮಾಡ್ತಿದ್ದೀನಿ ಮತ್ತೆ ಲೆಫ್ಟ್ ಸೈಡ್ ನೋಡಿದ್ರೆ ಅವನು ಬರ್ತಾನೆ ಇವರು ಹೋಗ್ತಾರೆ ಅವನು ಬರ್ತಾನೆ ಇವರು ಹೋಗ್ತಾರೆ ಈ ತರ ಫಿಕ್ಸ್ ಆಗ್ಬಿಡ್ತು ಆ ಗೌರ್ಮೆಂಟ್ ಸೈಕಲ್ಲು A1 ಕ್ವಾಲಿಟಿ ಬೈ ಅದು ಮಾತ್ರ ಅದು ಇನ್ನೂ ಒಂದು ಸ್ವಲ್ಪ ಪ್ರೀಮಿಯಂ ಹ್ಯಾಪಿನೆಸ್ ಅಂತ ಅನಿಸ್ತೈತೆ ಇದೇ ಬೈಕ್ ತಗೊಳಕ್ಕೆ ಏನು ಅಷ್ಟೊಂದು ಇಂಟ್ರೆಸ್ಟ್ ಇದೇ ಬೈಕ್ ಬೇಕಂತ ನನ್ನ ಮೈಂಡಲ್ಲಿ ಇರಲಿಲ್ಲ GT 650 ಅಂತ ಇರಲಿಲ್ಲ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನೇ ಇದೆಲ್ಲ ಮಾಡಿದ್ದು ಅವ್ನು ಹೆಂಗಂದ್ರೆ ಅವ್ನಿಗೆ ಏನಾದರೂ ಮಾಡ್ಬೇಕನ್ಸಿದ್ರೆ ಅವ್ನ ಕೈಲಿ ಆಗಲಿಲ್ಲ ಅಂದರೆ ಆ ಗೇರ್ನ ನನ್ಗೆ ಹಾಕ್ಬಿಡ್ತಾನೆ ನಾನು ಏನಕ್ಕೆ ಅದು ನಾನು ಮಾಡ್ಬಿಡ್ತೀನಿ ಅಂತ ಅವ್ನಿಗೆ ಗೊತ್ತಿರ್ತೈತೆ ನನಗೆ ಫಿಕ್ಸ್ ಆಗ್ಬಿಟ್ಟೆ ಸುಮ್ಮನೆ ಬರೋದು ಬ್ರೋ GT ನೋಡು ಬ್ರೋ ಹೆಂಗಿದೆ ಸಕ್ಕತ್ತಾಗಿದೆ ಬ್ರೋ ಮಸ್ತು ಬ್ರೋ ಈ ಥರ ಎಲ್ಲ ಹೇಳ್ತಿದ್ದೆ ನಾನು ಹೌದಲ್ಲ ಅಂತ ನೋಡಿ ಫಿಕ್ಸ್ ಆಗ್ಬಿಟ್ಟೆ ನಾನು ಬೈಕ್ ತೊಗೊಂಡ್ರೆ GT 650 ತೊಗೊಬೇಕಂತ ಫಿಕ್ಸ್ ಆಗ್ಬಿಟ್ಟೆ ಹೆಂಗೆ ಫಿಕ್ಸ್ ಆಗ್ಬಿಟ್ಟೆ ಅಂದರೆ ಅವನು ಬ್ರೋ ನೀನು ತಗೋ ನೀನು ಕ್ರೋಮ್ ತಗೋ ನಾನು ವೈಟ್ ತೊಗೊತೀನಿ ಇಲ್ಲ ನೀನು ವೈಟ್ ತಗೋ ಇಲ್ಲ ನಾನು ಕ್ರೋಮ್ ತೊಗೊತೀನಿ ಅಂತ ಈ ಥರ ಫಿಕ್ಸ್ ಆಗ್ಬಿಟ್ವಿ ಇದೇ ಫಿಕ್ಸ್ ಆಗಿದ್ದು ಏನೋ ಚಪ್ಪಲಿ ತೊಗೊಂಡ್ರು ಸೇಮ್ ತೊಗೊಳೋದು ಕಾರ್ ತೊಗೊಂಡ್ರು ಸೇಮು ಎಲ್ಲ ಇದೆ ಇನ್ನು 40 ವರ್ಷದ್ದೆಲ್ಲ ಈ ಥರ ಕಾರ್ ತೊಗೊಳ್ಳೋಣ ಈ ಥರ ಮನೆ ಕಟ್ಟೋಣ ಈ ಥರ ಬೈಕ್ ತೊಗೊಳ್ಳೋಣ ಅಂತೆಲ್ಲ ಔಟ್ಸೈಡ್ ಹೋಗ್ತಿದ್ದಾಗ ಒಂದು ಬೈಕ್ಸ್ ಎಲ್ಲ ಬರ್ತಿರ್ತೈತೆ ನಮ್ಮದು ಆ್ಯಕ್ಟಿವ್ ಆಗಿರ್ತಿತ್ತು ನಾನು ಹಿಂದ್ಗಡೆ ಕೂತ್ಕೊಂಡು ಅವ್ನಿಗೆ ಹೇಳ್ತಾ ಇದ್ದೆ
ಬಿಡು ಬೈಕ್ ಟೈಮ್ ನನಗೂ ಬರ್ತೈತೆ ಅವನಜ್ಜಿ ಇವಾಗ ಆಕ್ಟಿವ್ ಅಲ್ವಾ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಪಾಯಿಂಟು. ಸೊ ಅಡ್ವೆಂಚರ್ ಬೈಕಲ್ಲೂ ಈ ಥರ ಪ್ರಾಬ್ಲಮ್ಸ್ ಇದೆನಾ? ಅಂದರೆ ಡಬಲ್ ಇದ್ದಾಗ ಸೆಕೆಂಡ್ ಗೇರಿಂದ ನಾವು ಥರ್ಡ್ ಗೇರಿಗೆ ಪಿಕಪ್ ಕೊಟ್ಮೇಲೆ ಗಾಡಿ 10 ಮೀಟರ್ಸ್ ಹೋದ್ಮೇಲೆ ಗಾಡಿ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಮೇನು ರಸ್ಟ್ ಇದರಲ್ಲಿ ವಾಶ್ ಮಾಡಿ ಬಿಟ್ಟಿರ್ತೀವಿ. ಇಲ್ಲಿ ಆಕ್ಚುಲಿ ರಸ್ಟ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಫ್ಯಾನ್ ಆನ್ ಆಗುತ್ತೆ ಇದರಲ್ಲಿ. ಯಾವ್ದಾದ್ರು KSRTC ಬಸ್ ಒಂದು ಬುಷ್ ಅಂತ ಸೌಂಡ್ ಬರುತ್ತೆ, ಆ ತರ ಸ್ವಲ್ಪ ಫ್ಯಾನ್ ರೈಸ್ ಆಗ್ತಿರುತ್ತೆ ಅವಾಗ. ಇಷ್ಟೊಂದು ಅಡ್ವಾಂಟೇಜಸ್ ಇದೆನಾ? ಒಂದರಲ್ಲಿ GPS ಲೊಕೇಶನ್. ಇದು ಬ್ಲೂಟೂತ್ ನಾವು ಫೋನ್ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ GPS ತೋರಿಸುತ್ತೆ. 100% ಅಕ್ಯುರಸಿ ಅಂತ ಹೇಳೋಕ್ಕಾಗಲ್ಲ. ಏನಂದ್ರೆ ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಇದೆ ಈ ಬೈಕಲ್ಲಿ. ತುಂಬಾ ಇಷ್ಟ ಆಗಿದ್ದು ಬಂದ ಸಸ್ಪೆನ್ಷನ್, ಕಂಪ್ಲೀಟ್ ಸಸ್ಪೆನ್ಷನ್. ಓ ಮೈ ಗಾಡ್. 15.5 ಲೀಟರ್ ಫ್ಯೂಯಲ್ ಇಡ್ಸುತ್ತೆ ಇದರಲ್ಲಿ. ಸೊ 220 ಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಡುತ್ತೆ. ಸೊ ಒಂದು ಬಲ್ಬ್ ಮಾತ್ರ ಆನ್ ಆಗಿದೆ. ಸೊ ನಾವು ಹೈ ಬೀಮ್ ಹಾಕೊಂಡ್ರೆ ಸೊ 2 ಲೈಟ್ ಕೂಡ ಆನ್ ಆಗುತ್ತೆ. ರೈನ್ ಮೋಡ್, ಸಿಟಿ ಮೋಡ್, ರೋಡ್ ಮೋಡ್ ಅಂತ ಬರುತ್ತೆ. ವರ್ಕ್ ಆಗುತ್ತೆ ಬ್ರೋ, ಚೆನ್ನಾಗಿ ವರ್ಕ್ ಆಗುತ್ತೆ. ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಐಫೋನ್ ಮತ್ತೆ ಆಂಡ್ರಾಯ್ಡ್ ಎರಡೂ ಫೋನ್ ನಾವು ಚಾರ್ಜ್ ಮಾಡ್ಕೋಬಹುದು. ನಾನು ಇದುವರೆಗೂ ಯಾವ ಬೈಕಲ್ಲೂ ಈ ತರ ಇಂಡಿಕೇಟರ್ ನೋಡಿಲ್ಲ. 32 33 ಕೊಡ್ತೀವಿ ನನಗೆ ಮೈಲೇಜ್. 350cc ಬೈಕ್ ನೋಡ್ತಿದ್ರೆ ವಿತ್ ಕಂಫರ್ಟಬಿಲಿಟಿ, ಲಾಂಗ್ ರೈಡ್ ಸ್ಟೆಬಿಲಿಟಿ, ಇಟ್ ಇಸ್ ಎ ಗುಡ್ ಚಾಯ್ಸ್ ಅಂತ ಹೇಳ್ತೀನಿ ನಾನು. ಇಲ್ಲಿ ಬನ್ನಿ, ಇಲ್ಲಿ ಇವಾಗ ನೋಡಿ 2 ಪಾಯಿಂಟ್ಸ್ ತೋರಿಸ್ತಾ ಇದೆ. GT 650 ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್. ಬ್ರೇಕಿಂಗ್ ಕಂಟ್ರೋಲಿಂಗ್ ಸಿಕ್ಕಾಪಟ್ಟೆ ಕಷ್ಟ. ಪೆಟ್ರೋಲ್ ಇಂಡಿಕೇಶನ್ ತೋರ್ಸಲ್ಲ. 500 ಪೆಟ್ರೋಲ್ ಹಾಕ್ತಿದಂಗೆನೆ ಓಕೆ ಸೈಡ್ ಸ್ಟ್ಯಾಂಡ್ ಹಾಕಿದಾಗ ಫುಲ್ ಟ್ಯಾಂಕ್ ತೋರಿಸ್ಬಿಡುತ್ತೆ. ಒಂದು 15 ಕಿಲೋಮೀಟರ್ ಆಗ್ತಿದಂಗೆ ಅಟ್ ಎ ಟೈಮ್ ಡಿಕ್ರೀಸ್ ಆಗ್ಬಿಡ್ತೈತೆ. ಈ ಕ್ರೋಮಿಗೆ ಬಂದ್ರೆ ಸಿಕ್ಕಾಪಟ್ಟೆ ಸ್ಕ್ರಾಚಸ್ ಜಾಸ್ತಿ. PPF ಮಾಡಿಸ್ಲೇಬೇಕು. ಇವಾಗ ಕೂತ್ಕೊಂಡಾಗ ಏನಾಗ್ತೈತೆ ಅಂದ್ರೆ 3x4 ಎಲ್ಲ ಯೂಸ್ ಮಾಡ್ತೀವಿ ಸಮ್ಟೈಮ್ಸ್. ಹೌದು. ಇವಿ ಈಟ್ ಹೊಡಿತೀನಿ, ಟಚ್ ಆಯ್ತು ಅಂತಂದ್ರೆ ಕಾಲೆಲ್ಲ ಪಕ್ಕ ಸುಟ್ಟೋಗೋದಂತೂ ಗ್ಯಾರಂಟಿ. 3 to 4 hours ಬೇಕೇ ಬೇಕು ಫುಲ್ ಕೂಲ್ ಆಗೋಕ್ಕೆ. ಈ ಕಡೆ ಬನ್ನಿ ತೋರಿಸ್ತೀನಿ. ಈ ಗೇರಿಂದೆಲ್ಲ ಕೊಟ್ಟಿರ್ತೀವಿ. ಹ್ಯಾಂಡಿಂದ ಏನಾಗ್ತೈತೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹಿಂಗೆ ಹೋಗಲ್ಲ ಕಾಲಿದು. ಹೌದು. ಹಿಂಗೆ ಹೋಗಕ್ಕೆ ಹೋದಾಗ ಇದು ಇಲ್ಲಿ ಸೈಲೆನ್ಸರಿಗೆ ಟಚ್ ಆಗ್ತೈತೆ. ನೋಡಿ ಇಲ್ಲಿ ಮಾರ್ಕ್ಸು. 130 ಸ್ಪೀಡ್ ಹೊಡಿತೀನಿ ಅಂದರೆ 123, 160 ಪ್ಲಸ್ ಎಲ್ಲ ಹೊಡಿತೀನಿ ಅಂದರೆ 115, 14 ಈ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಪೋಕ್ಸ್ ಇರೋದ್ರಿಂದ ಟ್ಯೂಬ್ ಕೊಟ್ಟಾಗ ಏನಾಗ್ತೈತೆ, ನೀವು ಮತ್ತೆ ಎಲ್ಲ ಕಂಪ್ಲೀಟ್ ಟೈರ್ ಎಲ್ಲ ಓಪನ್ ಮಾಡಿ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಡಬಲ್ ಸ್ಟ್ಯಾಂಡ್ ಬೇರೆ ಕೊಡಲ್ಲ. ಇದು ರಿಮೂವ್ ಮಾಡಿರೋದ್ರಿಂದ ಏನು ಕೆಸರು ಹೆಂಗೆ ಸಿಡಿಯುತ್ತೆ ಅಂದರೆ ಟ್ಯಾಂಕ್ ಮೇಲೆ ಕೆಸರು ಸಿಡಿಯುತ್ತೆ. ಈ ಫ್ರಂಟಿಂದನೂ ಕೆಸರು ಸಿಡಿಯುತ್ತೆ ನಿಮಗೆ. ಬಾಡಿ ವೆಯ್ಟ್ ಬಂದ್ಬಿಟ್ಟು 218 kg